ಅನ್ಸಿಯ ಮಳಕ ಮೆಣಸಿನ್ಕಾಯಿ ಚಲೋ ಒಣಗ್ಯಾವ ನೋಡು. ನೀ ತೆಗೆದಿಟ್ಬಿಡು. ಮತ್ತೆ ಮಳಿ ಮಾರು ಯಾವಾಗ ಬೇಕೋ ಮಳಿ ಬರ್ತವ. ಮತ್ತೆ ತಂಪಾಗಿದ ಹಿಂದಗರ್ಸೆ ನೋಡ್ಲಿ ಕಲರ್ ಎಂತ ಚಂದ ಬಂದವು. ನೋಡ್ರಿ ವಿಜಯಕರ ಇವತ್ತೊಂದು ದಿವಸ ಚಲೋ ಐತ್ರಿ ಇದು ಬಿಸಿಲು. ಅದಕ್ಕೆ ಇವತ್ತೊಂಚೂರು ಬೇಸ್ ಒಣಗಿಸಿ ಆಮೇಲೆ ಅವು ಪ್ಯಾಕೆಟ್ ಅದಾವಲ್ರಿ ಅದ ಅಕ್ಕಿ ಪಾರ್ವತಿ ನಮ್ದು ಹೆಸರು ಹಾಕಿ ಪ್ಯಾಕೆಟ್ ಮಸಾಲ ಅದ್ರಾಗ ಎಷ್ಟಿಷ್ಟು ಅಂತಂದು ಎಣಿಸಿ ಹಾಕ್ಬೇಕಂತ ಹೇಳಲ್ಲ. ಅದ್ರಾಗ ಹಾಕಿ ಪ್ಯಾಕ್ ಮಾಡಿಬಿಟ್ರೆ ಆತ್ರಿ. ಪ್ಯಾಕೆಟ್ ಹಾಕಿರಿ ನೆಟ್ಟಗೆ ಆಗಲ್ಲ ಇಲ್ರಿ ಜಯಕರ. ಆ ಪ್ಯಾಕೆಟ್ ಹಾಕ್ಬಿಟ್ರೆ ಹೆಂಗೆ ನಾವು ಹೆಂಗೆ ಬಿಸಿಲಾಗಿಂದ ಹೆಂಗೆ ತೆಗೆದು ಹಾಕಿ ಹಂಗೆ ಇರ್ತಾವ ಗಾಳಿಗಳಲ್ಲ ಹಂಗೆ ಇರ್ತಾವು. ಚಲೋ ಅಥವಾ ಅದೊಂದು ಪಾರ್ವತಿ ಭಾಷಣ ಆಯ್ತಾನ ಮೇಡ ಅನ್ನಂಗೆ ಆರ್ಡ್ರ ಜಿಕ್ಕಿ ಬರಕತ್ತೈತಾನಲ್ಲ. ಇವು ಇಷ್ಟಕ್ಕೊಂದ ಬಳಕ ಮೆಣಸಿನ್ಕಾಯಿ ಮತ್ತೇನು ಹಂಗೆ ಉಳಿತವ ಏನು ಮತ್ತೆ ಅಂಗಡಿಗಳು ಕೊಡ್ಬೇಕು ಇವನ್ನ ಅದಾವ್ರಿ. ಆರ್ಡ್ರ್ ಅದಾವು ಒಂದು ಸ್ವಲ್ಪ ಮನೆಗೆ ಇಟ್ಕೋಬೇಕಾಗತ್ತಲ್ಲ ಮತ್ತೆ ಕೇಳ ಕೊಡ್ಬೇಕಂತಂದು ಈ ಬಿಸಿಲು ಇದು ಗೊತ್ತಿಂದಲ್ಲ ನೋಡ್ರಿ. ಅದಕ್ಕೆ ಮತ್ತೆ ಜಲ್ದಿ ಒಂದು ಜಾಸ್ತಿ ಒಂದು ಚೀಲದಷ್ಟು ಮಾಡೇ ಬಿಡೋಣ ಅಂತಂದು ನಿಮ್ಮನ್ನು ಕರ್ಕೊಂಡು ಮಾಡಿಬಿಟ್ರಿ. ಆಯ್ತು ಬಿಡವ ಅದೇನು ದೊಡ್ಡಾಗದ ಮನೆ ಖಾಲಿ ಕುಂತಿರ್ತೀವಿ ಉಣ್ಣ ಮಕ್ಕೊಂತೀವಿ ನಿದ್ದೆ ಹೊಡಿತೀವಿ ಮೈ ಬರ್ತಾ ಸುಳ ಇಲ್ಲಿ ಬಂದು ಕುತ್ಕೊಂಡು ಮಾಡಿರೋ ಒಟ್ಟು ಅನುಕೂಲ ಆಗುತ್ತೆ. ಏನಾಗುತ್ತೋ ನಿನಗೂ ಒಳ್ಳೇದು ನಮಗೂ ಒಳ್ಳೇದು. ಅಲ್ಲ ಇದೇನಿದೆ ತ್ರಿಮೂರ್ತಿಗಳು ಸೇರ್ಕೊಂಡು ಏನೋ ಜೋರ ನಡೆಸಿರಿ ಕೆಲಸನ ಅಲ್ಲಾಡ್ಬಿಟ್ಟು ನನಗೊಂಚೂರು ಬಂದು ಹೇಳಕ್ಕಾಗಿದ್ದಿಲ್ಲ. ನಾನು ಮನೆ ಕುತ್ಕೊಂಡು ಏನು ಮಾಡ್ತಿದ್ದೆ? ನಾನು ಒಟ್ಟು ಮೆಣಸಿನ್ಕಾಯಿಗೆ ಉಪ್ಪು ಜೀರಿಗೆ ತುಂಬ್ತಿದ್ನಿಲ್ಲ ಯಮ್ಮ. ನಾವು ಕೈ ಇಟ್ಟಿದ್ದಕ್ಕೆ ಹಿಂಗೈತಿ. ನೀನೇನಾರ ಕೈ ಇಟ್ಟಿದಾಗ ಉಪ್ಪು ಜೀರಿಗೆ ಎಲ್ಲ ತುಂಬಿ ಮಸ್ತ್ ಮಾಡಿದ್ರೆ ಮತ್ತೆ ತಿನ್ನತನ ಬಳ್ಳ ಕಡ್ಕೋಬೇಕಾಗಿತ್ತು ಬಿಡ. ನೆನಪು ಹಾರ್ಬಿಟ್ಟೆ ನೋಡು. ಅನ್ಸೂಯ ಇನ್ನೊಂದ್ಸಲ ಏನಾರ ಹಿಂಗ ಜಗ್ಗೆಷ್ಟು ಆರ್ಡರ್ ಬರ್ತಲ್ಲ ಅಮ್ಮನ್ನ ಕರ್ಕೊಂಬರ ಮತ್ತೆ ಹೇಳಿ ನೋಡು. ಅಯ್ಯೋ ಅಮ್ಮ ನೀವು ಮೆಣಸಿನ್ಕಾಯಿ ತುಂಬ್ತೀರಾ ಬ್ಯಾಡ್ರಿ ಯಾಕೆ ಬೇಕು? ಅಯ್ಯೋ ದೇವ್ರೇ ಅವು ತುಂಬ್ತಿರ್ತೀವಲ್ಲ ಕೈ ಉರಿತಾವು ತುದಿ ಬಳ್ಳೆಲ್ಲ ಉರಿತಾವು. ಅಕಸ್ಮಿಕ ಅಪ್ಪಿ ಕಣ್ಣಿಗೆ ಏನಾರು ಮುಟ್ಕೊಂಡ್ಬಿಟ್ರೆ ಮತ್ತೆ ಅದೇನು ಹೇಳಕ್ವಲ್ಲ. ಮೊದಲೇ ವಯಸ್ಸಾದ್ಮೇಲೆ ಕಣ್ಣು ಸೂಕ್ಷ್ಮ ಇರ್ತಾವೆ. ಯಾಕೆ ಬೇಕು? ಆರಾಮ್ ಬೇಕಿದ್ರೆ ಬರ್ರಿ ಕುತ್ಕೊಂಡು ನಾವು ಮಾಡೋ ಮುಂದೆ ಆರಾಮ್ ಮಾತಾಡ್ಕೊಂತ ಕುಂದ್ರಿ. ಅದು ನೀವೇನು ಕೆಲಸ ಮಾಡಬೇಡ ಸಾಕು ನೀವು ಕುಂತ್ರೆ ಸಾಕು ನಮ್ಗೆ. ಇರ್ಲಿ ಬಿಡ ಅನ್ಸಯ್ಯ ಒಂಚೂರು ಅಮ್ಮ ಬರ್ಲಿ. ಅದು ಹೆಂಗೆ ಕಂಟಿಕೊಂತಾಳ ಹೆಂಗೆ ಡ್ಯಾನ್ಸ್ ಮಾಡ್ತಾಳ ಹೆಂಗಿರುತ್ತಂತ ಒಂದ್ಸಲ ನೋಡ್ಬೇಕಾಗೈತಿ. ನೀನೆಲ್ಲ ಬಾಯಿ ಬಿಚ್ಚಿ ಹೇಳಿ ಎಲ್ಲ ಕೆಡಿಸ್ಬಿಟ್ಟಿ ಎಲ್ಲ ಹಾಡ್ಬಿಟ್ಟಿ. ಅಂದ್ರೆ ನೀನು ನನ್ನ ಕಣ್ಣು ಕಳಿಬೇಕಂತ ನಿಂತುಬಿಟ್ಟು ಎನ್ಲಿ ಮೊದಲು ಎರಡು ಕಣ್ಣಿಗೆ ಎರಡು ಕಣ್ಣಾಗಿ ನಾಲ್ಕು ಕಣ್ಣಾಗಿಲ್ಲ ನಾನು ಮತ್ತೇನಾರು ಮೆಣಸಿನ್ಕಾಯಿ ಅದೆಲ್ಲ ತುಂಬಿ ಕಣ್ಣಾಗ ಕಣ್ಣು ಕಳ್ಕೊಂಡು ಹೋದ್ರೆ ನಿನ್ನ ಮನೆಗೆ ಬಂದು ಕುಂದಿರ್ತೀನಿ ಹೇಳ್ಬಿಟ್ಟು ನೀನು ಗಾಳಿ ಚಕ್ರಿ ಮಾಡಂದು. ಅಂಟಿ ಯಾಕೆ ನಿನ್ನ ಸೊಸಿ ಅದ ಅಕ್ಕಿ ಸೊಸಿಗೆ ಸೊಸಿ ಬಂದ ಇಬ್ಬರದ್ರ ಮನೆಗೆ ಬೇಕಾದಂಗೆ ಮಾಡ್ತಾರೆ. ಸುಮ್ಮನೆ ಬೇ ಅಮ್ಮ ನೀನೇ ಕಲಿ ಕೆಸ್ಕೊಂತಿದಿ ಆರಾಮ್ ತಿಂದುಂಡು ಮೆಣಸಿನ್ಕಾಯಿ ಮುಟ್ಟು ಇನ್ನೊಂದ್ರೆ ಮುಟ್ಟು ಆರಾಮಿರು ಮಾಡಕ್ಕದ್ರ ನೀನು ಚಿಂತೆ ಮಾಡ್ತೀವಿ. ಯವ್ವ ನಿನ್ನ ದನಿ ಕೇಳಾರ್ದ ಒಂದು ಅರ್ಧ ಮನೆಗೆ ಹೊತ್ತ ಹೋಲಾರ್ದಂಗೆ ಐತೆ ನೋಡ್ಲಿ. ಅದಕ್ಕೆ ಎಲ್ಲ ಬಡ ಕೆಲಸ ಮುಗಿಸ್ಕೊಂಡು ಬಂದ ಬಿಟ್ಟು ನೋಡು. ಜೋರೈತನ ಕೆಲಸ ಹಂಗಿದ್ರೆ ಹ್ಞೂ ನೆಲಸ್ಬೇಕ ಜಗ್ಗಿ ಆರ್ಡರ್ ಬರಕತ್ತಾವು ನಮ್ಮ ಮನ್ಸಿಯಾಗ. ನೋಡು ಮೆಣಸಿನ್ಕಾಯಿ ಇಷ್ಟಕೊಂಡ ಮಾಡಿವಿ ಈಗಾಲೆ ಇವಿಷ್ಟು ಖರ್ಚಕ್ಕವ ಮೆಣಸಿನ್ಕಾಯಿ. ಹ್ಞೂ ನಮ್ಮ ಅಂಗಡಿಗಳಿಗೆಲ್ಲ ಆರ್ಡರ್ ಕೊಟ್ಟಾರಲ್ಲ ಅವರೆಲ್ಲ ಕೊಡಕ್ಕೆ ಬೇಕು. ಇವಿಷ್ಟು ಖರ್ಚಕ್ಕವ ಈಗ. ಹೌದಾ ಮೆಣಸಿನ್ಕಾಯಿ ಇಷ್ಟು ಖರ್ಚಕ್ಕವ? ಇವು ಚಲೋ ಆತಲ್ಲವ. ಇವು ಮತ್ತೆ ಚಟ್ನಿ ಪುಡಿ ಅವು ಇವು. ಅಯ್ಯೋ ಚಟ್ನಿ ಪುಡಿ ಅಂತೂ ನಾ ಹೇಳಕ್ಕವಲ್ಲ. ಅನ್ಸೂಯನ್ ಕೈಯಿಂದ ರುಚಿಗೆ ಎಷ್ಟು ಮಂದಿ ಫಿದಾಗ್ಯಾರ ಗೊತ್ತಾ? ಕೇಳಕತ್ತಾರ ನಮ್ಗೆ ಅಷ್ಟು ಕೆಜಿ ಬೇಕು ಇಷ್ಟು ಕೆಜಿ ಬೇಕಂತ ಅಂಗಡಿಗಾರರು ತೊಗೊಂಡು ಹೊಂಟಾರ. ಚಟ್ನಿ ಅವು ಅದು ಪ್ಯಾಕೆಟ್ಗಳೆಲ್ಲ ರೆಡಿ ಮಾಡಿ ಕೊಟ್ಟಲ್ಲ ಎಲ್ಲ ತೊಗೊಂಡು ಹೊಂಟಾರ. ಆಮೇಲೆ ಈಗ ಮತ್ತೆ ಶೇಂಗಾ ಹೋಳಿಗೆ ಒಂದು ಹೇಳಿದ್ರಂತ. ಮತ್ತೆ ಇವತ್ತು ಮಧ್ಯಾಹ್ನ ಕುತ್ಕೊಂಡು ಶೇಂಗಾ ಹೋಳಿಗೆ ಮಾಡಿದ್ವವ. ಇವು ಹೆಂಗೂ ಒಣಗಾವಿದ್ವಲ್ಲ ಇವತ್ತೇನು ಕೆಲಸ ಇದ್ದಿಲ್ಲ. ಒಂದು 100 ಶೇಂಗಾ ಹೋಳಿಗೆ ಮಾಡ್ಕೊಡಂತ ಯಾರ ಕೇಳಿದ್ರಂತ. ಸಿಟಿಯಾಗ ಮಾಡಿದ್ವಿ ಕಳಿಸಿದ್ವಿ ಅವ್ರಿಗೆ. ಹೌದ್ರಿ ಅಕ್ಕ ಶೇಂಗಾ ಹೋಳಿಗೆನ ಆರ್ಡರ್ ಬಂದಿತ್ರಿ? ಹೂನಾ ಪಾರ್ವತಿ ಅದೇ ಇವು ಅಂಗಡಿಗೆ ಕೊಡ್ತೀವಲ್ಲ ಅವರು ಒಂದು ಮಾತು ನನ್ಗೆ ಕೇಳಿದ್ರೆ ಮತ್ತೆ ನೀವು ಮಾಡ್ಕೊಡ್ತೀನಿ ಅಂದ್ರೆ ಹೇಳ್ರಿ ಮತ್ತೆ ಇವು ಅಷ್ಟು ನಮ್ಗೊಂಚೂರು ಹೌದು ಕೇಳಕತ್ತಾರ ನಮ್ಗೆ ಮಾಡೋದಿಲ್ದಂಗೆ ಆಗೈತಿ ಅಂತಂದು. ಅದಕ್ಕೆ ನಾನು ಹೆಂಗು ಜಯಕ ಮತ್ತು ವಿಜಯಕ ನಾನು ಅಂದ್ರೆ ಮಾಡ್ತೀವಿ ಬಿಡು ಅದೇನು ದೊಡ್ಡದಂತ ಎಷ್ಟು ಬೇಕ್ರಿ ಅಂದ್ರಿ. ಈ ಸದ್ಯಕ್ಕೆ ಒಂದು 100 ಹೇಳ್ರಿ ನಾವು ಆಮೇಲೆ ಬೇಕ್ರಿ ಹೇಳ್ತೀವಿ ಅಂತ ಅಂದ್ರೆ ಅದಕ್ಕೆ 100 ಮಾಡಿ ಕಳಿಸಿದ್ವಿ ಇವತ್ತು. ಅಯ್ಯೋ ಹಂಗಾರೆ ಚಲೋ ಆಯ್ತಲ್ಲಕ್ಕ. ಹಂಗೆ ಒಂದೊಂದೇ ಬರಲಿ ಚಲೋತ್ನಿಗೆಲ್ಲ ಮಾಡಿದ್ರೆ ಬೇಕಾದಂಗೆ. ಈಗ ಎಲ್ಲರಿಗೂ ಸಿಟ್ಟಿಗೆ ಬರೀ ದುಡಿಯೋದ್ರಾಗ ಆಗ್ಬಿಟ್ರೆ ಮಾಡ್ಕೊಂಡು ತಿನ್ನಕ್ಕೆ ಹೊತ್ತಿರಲ್ಲ ಪಾಪ. ಇನ್ನು ನಾವೆಲ್ಲ ಚಲೋತ್ನಿಗೆ ಇವಾಗ ತೆಗಿ ರುಚಿಯಾಗಿ ಮಾಡಿದ್ರೆ ಪಾಪ ಅವರು ತಿಂತಾರೆ ನಮಗೂ ಒಂದು ಲಾಭ ಆಗುತ್ತೆ ಅವ್ರಿಗೂ ಹೊಟ್ಟೆ ತುಂಬುತ್ತೆ. ಏನ ಪಾರ್ವತಿ ಎಲ್ಲ ನಿನ್ಲಿಂದನೇ ಇವತ್ತು ನಾನು ಇಷ್ಟೆಲ್ಲ ಆಗಕತ್ತಿದ್ದು. ಏನೋ ಕೈ ರೊಕ್ಕ ಹತ್ತೈತಿ ಸಾಲಿ ಓದು ಹೊಂಟಾವು ಮನಿ ಆಯ್ತು ನನಗೀಗ ಮಕ್ಕಳು ಸಾಲಿದಾತು ಹೊಲ ಒಂಚೂರು ಐತಿ ಹೊಲದಂಗೆ ಗುತ್ತಿ ಒಂದು ಬಂದ್ರೆ ಆ ಹುಡುಗರು ಫೀಸಿಗೆ ಅದು ಕರೆಕ್ಟ್ ಆಗ್ಬಿಡ್ತೈತಿ. ಆಗ್ಲವ ಚಲೋ ಆತ ಹಿಂಗೆ ಬೆಳೀಲಿ ಒಳ್ಳೇದಾಗಲಿ. ಒಳ್ಳೇದಾಗತ್ತೆ ಒಳ್ಳೆ ಮನ್ಸಿದ್ದವ್ರಿಗೆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಒಳ್ಳೇದು ಮಾಡ್ತಾನೆ. ನೀ ಚಿಂತೆ ಮಾಡ್ಬೇಡ ಮುಂದೆ ನೋಡಿ ನೀನು ಕಾಯ್ಕ ಮಾಡು ಫಲ ಎಲ್ಲ ದೇವ್ರ ಮೇಲೆ ಬಿಡು. ಅದನ್ನ ದೇವ್ರು ಎಲ್ಲದಕ್ಕೂ ನಿನಗೆ ನಿಂತಿರ್ತಾನೆ. ಇಷ್ಟು ದಿವಸ ಕಷ್ಟ ಅನುಭವಿಸಿದಿ ಇನ್ನು ಕಾಲ ಮುಗೀತು ನಿಂದು. ಇನ್ನು ಮುಂದೆ ಏನಿದ್ರು ಒಳ್ಳೆ ಕಾಲ ಬರುತ್ತೆ ಯಾಕೆ ಚಿಂತೆ ಮಾಡ್ತಿ? ನಮ್ಮ ನಿಮ್ಮ ಆಶೀರ್ವಾದ ಅಕ್ಕ. ಹಂಗಿದ್ರೆ ಈಗ ಮೆಣಸಿನ್ಕಾಯ್ದು ಆರ್ಡರ್ ಜಾಸ್ತಿ ಮಾಡೈತಲ್ಲ ಈಗ ಚಟ್ನಿ ಪುಡಿದ ಆರ್ಡರ್ ಜಾಸ್ತಿ ಮಾಡೈತಿ. ಲಾಭ ಎಲ್ಲ ಉಳಿಯಾಕತ್ತೈತಿಲ್ಲ ಲಾಭ ಇಟ್ಕೊಂಡು ಮಾಡಕ್ಕ ಮತ್ತೆ ನೀನು ಲುಕ್ಷನ್ ಮಾಡ್ಕೋಬೇಡ. ಹ್ಞೂ ನಾ ಅನ್ಸಯ್ಯ ಇವ ನೋಡು ಹೆಂಗೆ ಕೊಡ್ತೀವಿ ನೋಡ್ಬಿಟ್ಟು ನಿನಗೆ ಇದೆಲ್ಲ ಮಾಡಿದ್ದು ಲಾಭ ಉಳಿಬೇಕು. ಅದೇನಂತಾರಲ್ಲ ಕತ್ತಿ ಮಾಡ್ದಂಗೆ ಮಾಡಿ ಬರೀ ಅವ್ರಿಗೆ ಕೊಟ್ಟರೆ ನಮಗೇನು ಲಾಭ ಇಲ್ಲಂಗೆ ಅಂದ್ರೆ ಮಾಡಿದ್ದನು ಮಾತು ಇದು ಏನು ಉಳಿಲಿಲ್ಲ ಅಂದ್ರೆ ಬೇಡಪ್ಪ. ನೋಡು ಲಾಭ ಆಗಿವೆಲ್ಲ ಲೆಕ್ಕ ಮಾಡಿಲ್ಲ? ಹಾಂ ಅಕ್ಕ ಮಾಡೀನಿ ಲಾಭ ಇಲ್ದನ ಮಾಡೀನಿ ಅಂದ್ರೇನು ನನಗೆ ಅಷ್ಟು ಉಳಿಲ್ಲ. 500 ಒಂದು ಇದು ಮಾಡಿದಾಗ ಹಿಂಗೆ ಭಾಳ ಉಳಿಯಂಗಿಲ್ಲ. ನಾನು ಏನು ಹಾಕಿರ್ತೀನಲ್ಲ ಅದ್ರ ಮೇಲೆ ಒಂದು 500 ಲಾಭ ಅಷ್ಟೇ ಬರುತ್ತೆ ನೋಡಿ. ಅದಕ್ಕಿಂತ ಹೆಚ್ಚಿನ ಬರೋಂಗಿಲ್ಲ. ಯಾಕಂದ್ರೆ ಅಕ್ಕ ನಾನು ಇಲ್ಲಿ ಜಾಸ್ತಿ ಮಾಡಿ ಮಾರಕ್ಕೆ ಹೋದ್ನಿ ಅಂದ್ರೆ ಅವರು ಅದ್ರ ಒಂದು 5 ರೂಪಾಯಿನಾರು ಇಟ್ಕೊಂಡು ಮಾರ್ಬೇಕಾ. ಅದಕ್ಕೆ ಅಂಗಡಿಕಾರರು ನನಗೆ ಇದು ಮಾಡಲಿಲ್ಲ ಅಂದರೆ ತೊಗೊಳಲ್ಲ ವಾಪಸ್. ಹಾಗಾಗಿ ನನಗೆ ಜಾಸ್ತಿ ಲಾಭ ಇಟ್ಕೊಂಡಿಲ್ಲಕ್ಕ. ಫಸ್ಟು ನಾನು ಎಲ್ಲರಿಗೂ ಹೋಗಲಿ ನನ್ನ ರುಚಿ ನೋಡಲಿ ಕೈ ರುಚಿ ಇದನ್ನ ಮಾಡಿದ್ದು ಎಲ್ಲ ತಿಂದು ಗೊತ್ತಾತಂದ್ರೆ ಓ ಚಲೋ ಇರುತ್ತಾ ಅಂತಂದು ಆಮೇಲೆ ಮತ್ತೊಬ್ರಿಗೊಬ್ರು ಹಾಕೊಂತ ಇದಾಗತ್ತಲ್ಲ. ಹಾಗಾಗಿ ನಾನು ಜಾಸ್ತಿ ಆಸೆ ಪಟ್ಟಿಲ್ಲಕ್ಕ. ನನಗೆ ಇಷ್ಟು ಸಾಕು. ಈಗ ಒಂದು ಇದ್ರಾಗ 1 ರೂಪಾಯಿ ಲಾಭದಂಗೆ ಉಳಿತೈತಲ್ಲ ಅದ್ರಾಗ ನಾನು ಮತ್ತೇನೋ ಒಂದು ಮಾಡ್ಕೊತೀನಿ ತಂದು ಹಾಕಕ್ಕಾತು ಅದಕ್ಕಾತು ಇನ್ನೂ 1 ರೂಪಾಯಿ ನನಗೆ ಉಳಿತೈತಿ.
ಅನ್ಸೂಯ ನಾ ಒಂದು ಮಾತು ಹೇಳ್ತೀನಿ ನೋಡು. ಈಗ ನಿನಗೆ ₹1 ಲಾಭ ಬಂತಂದ್ರೆ ಅದ್ರೊಳಗೆ 8ನೇ ಭಾಗ ನೀನು ಮಾಡಿದ್ದನ್ನ ಏನು ಸಾಮಾನು ತರಬರ್ತಾವಲ್ಲ ಅದಕ್ಕೆ ಹಾಕೋ. ಇನ್ನು 8ನೇ ಭಾಗನ ಹಿಂದಕ್ಕೆ ಇಟ್ಬಿಡು. ಹಿಂದಕ್ಕೆ ಇಟ್ಕೊಂತ ಹೋದಂಗೆಲ್ಲ ಅದು ರೂಪಾಯಿಗಾಗಿ ನಿನ್ನ ಅಂತಲ್ಲಿ ಇರುತ್ತೆ. ನಾಳೆ ಮತ್ತೇನೋ ಒಂದು ದುಡ್ಬೇಕು, ಇಲ್ಲ ಮಕ್ಕಳಿಗೆ ಇಲ್ಲ ಏನೋ ನಾನು ಆಪತ್ತಿಗೆ ಇರುತ್ತೆ. ಯಾಕಂದ್ರೆ ಹೊಲ ನೆಚ್ಕೊಂಡು ಕುಂತು ಅದ್ರಾಗ ಬರತನಕ್ಕಾಗಲ್ಲವ. ಹೊಲ ಏಟೈತಿ, ಅದ್ರಾಗ ಬೆಳೆಯೋದೆಷ್ಟು, ಅದು ಲಾಭ ಲುಕ್ಷಣ ಎಷ್ಟು, ಹಾಕೋದು ಕಾಳು ಕಡೆ ಹಾಕೋದು, ಮತ್ತು ಅವ್ರು ಗುತ್ತಿ ಕೊಟ್ಟು ಅವ್ರು ಇಟ್ಕೊಂಡು ನೀನು ಕೊಡ್ಬೇಕಲ್ಲ. ಅದ್ರದ್ದು ಅಷ್ಟೇನು ತಲೆ ಕೆಡ್ಸ್ಕೊಬೇಡ, ಬಂದಟ್ಟು ಬರಲ್ಲದು. ಈಗ ನಿನ್ನ ಇದ್ರ ದುಡಿಮೆ ಮೇಲೆ ಒಟ್ಟು ಹಿಂದಕ್ಕೆ ಇಟ್ಕೊಂತ ಇರು. ಹಂಗಾಯ್ತಂತ ಉಯ್ ಅಂತ ಕಳ್ಸಿ ಮಾಡೋದು ಅದು ಮಾಡಬೇಡ. ಇಲ್ಲಕ್ಕ ನಾ ಹಿಂದಕ್ಕೆ ಇಟ್ಟೀನಿ, ಹಂಗೆ ಹಿಂದಕ್ಕೆ ಇಟ್ಟಿದ್ದಕ್ಕೆ ಇವತ್ತು ನನ್ನ ಬಂಡವಾಳದಲ್ಲಿ ಮತ್ತೆ ಇಷ್ಟು ಜಾಸ್ತಿ ತೊಗೊಳಕ್ಕಾತು. ಮತ್ತು ಇಟ್ಟಿನಿ ಅನುವಾಪತ್ತಿಗೆ ಅಂತಂದು ನಾನು ಅಕ್ಕ ನೀವು ನನಗೆ ತೋರಿಸಿದ ದಾರಿ ನಾನು ಯಾವತ್ತೂ ಮರೆಯಂಗಿಲ್ಲ. ನಾನು ಚೆಂದಾಗಿ ಅಚ್ಚುಕಟ್ಟೆ ಮಾಡ್ಕೊತೀನಿ ಆತವ. ಒಟ್ಟು ನಿನ್ನ ಮಕ್ಕದಾಗ ನಗು ನೋಡಕತ್ತೀವಲ್ಲ ಸಾಕು. ಎಷ್ಟು ಕಷ್ಟ ಅನ್ಭವಿಸ್ಬಿಟ್ಟೆ ಹುಡುಗಿ ನೀನು ಆತನ ಕೈಯಾಗ. ಇವಾಗಾರ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಮನಸ್ಸು ಬಿಚ್ಚಿ ನಕ್ಕೊಂತ ಕಣ್ ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ, ಕೈ ತುಂಬ ಕೆಲಸ, ನಿಂದೇ ಸ್ವಂತ. ಯಾರು ಹಂಗಿಲ್ಲ, ಯಾರು ಬೇಗಳಿಲ್ಲ, ಯಾರು ನಿನಗೆ ಯಾಕೆ ಇದನ್ಯಾಕೆ ಮಾಡ್ತಿ ಇದನ್ಯಾಕೆ ಮಾಡಬೇಡ ಅಂತ ಕೇಳೋರಿಲ್ಲ ಹೇಳೋರಿಲ್ಲ. ಆರಾಮ್ ಮಕ್ಕಳನ್ನ ಕಟ್ಕೊಂಡು ಮಕ್ಕಳ ಮುಂದೆ ಭವಿಷ್ಯ ರೂಪಿಸುವಂತ ಆರಾಮ್ ಜೀವನ ಕಳಿತೇವ. ನಿನ್ನ ಕಷ್ಟ ನೋಡಿ ಯವ್ವ ಈ ಹುಡುಗಿ ಕಷ್ಟ ಯಾವಾಗ ತಪ್ಪುತ್ತಾ ಅಂತಿದ್ವಿ, ಅಂತೂ ತೆಪ್ತಲ್ಲ. ಚಲೋ ಆತ್ಬಿಡು ಬಿಡ. ಅದು ಯಾವ್ದೋ ಇನ್ನೊಂದು ಮಾಡ್ಕೊಂಬಂದನಂತ ನಿನ್ನ ಗಂಡ. ಹ್ಞೂ ಅಮ್ಮ, ಜಯಕ ಮತ್ತು ವಿಜಯಕರ ಅಂದ್ರೆ ನನ್ನ ಗಂಡನೇ ಅಲ್ಲ ಅಂತ ನಾನು ಬಿಟ್ಮೇಲೆ ನಾನು ಯಾಕೆ ಅದನ್ನ ತಲೆ ಕೆಡ್ಸ್ಕೊಳಕೋಲಿ. ಅವ್ರು ಬೇಕು ಅಂತಂದು ನನ್ನ ಹೊರ ಹಾಕಿ ಆಕಿನೇ ಮದುವೆ ಮಾಡ್ಕೋಕಂತ ಮೊದಲ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಅದಕ್ಕೆ ನನ್ನ ಇಟ್ಕೊಳ್ಳಾರ್ದ ಕಾಟ ಕೊಡ್ಬೇಕು ಇಲ್ಲ ಕೊಲ್ಲಬೇಕು ಅಂತಲೇ ಇತ್ತು. ಇನ್ನು ಯಾರಿಗೆ ಗೊತ್ತು. ಬಟ್ ಹೆಂಗೋ ಒಂದು ದೇವ್ರು ನಾನು ಪಾರು ಮಾಡಿದೆ. ನಿಮ್ಮ ರೂಪದಾಗ ಬಂದು ನಾನು ದೇವ್ರು ಪಾರು ಮಾಡೋಣಂತ ದಿನ ನಿಮ್ಮನ್ನ ನೆನೆಸ್ಕೊಳ್ಳಾರ ದಿವಸ ಇಲ್ಲ. ಆತ್ ಬಿಡವ, ಒಳ್ಳೇದಾಗಲಿ. ಇನ್ನೂ ಒಂದಿಷ್ಟು ಅಂಗಡಿ ಪಂಗಡಿ ಎಲ್ಲ ನೋಡ್ಕೊ. ಇನ್ನೂ ಸ್ವಲ್ಪ ಹೆಚ್ಚು ಹಂಗೆ ಅಂಗಡಿಗೆಲ್ಲ ಕೊಡು ಅಕ್ಕ. ಇವತ್ತು ಮಟ್ಟ ಹೋಗ್ತೀನಲ್ಲ, ಇನ್ನೊಂದು 4 ಅಂಗಡಿ ಕೇಳ್ಕೊಂಡು ಬರ್ತೀನಿ. ನೀವು ಒಂದಿಷ್ಟು ನನಗೆ ಶಾಂಪಲ್ ಕೊಟ್ಬಿಡು ನನ್ನ ಕೈಯಾಗ ಒಂದಿಷ್ಟು. ಯಾಕಂದ್ರೆ ಹಂಗೆ ಹೇಳಿದ್ರೆ ಬಾಯಿ ಮತ್ತೆ ಹೇಳಿದ್ರೆ ಯಾರು ಹ್ಞೂ ಅನ್ನಂಗಿಲ್ಲ, ತೊಗೊಳಂಗಿಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ಶಾಂಪಲ್ ಕೊಟ್ಟರೆ ನೋಡಿ ರುಚಿ ಐತಿ ಹಿಂಗೆ ಇರುತ್ತೆ ಅಂತ ತೊಗೊಂತಾರಲ್ಲ. ನನಗೆ ಹೋಗೋ ಒಂದೆರಡು ಪ್ಯಾಕೆಟ್ಗಳು ಅಂದ್ರೆ ಭಾಳ ಇಡಬೇಡ, ಶಾಂಪಲಿಗೆ ಬೇರೆ ಒಂದು ಸ್ವಲ್ಪ ಇಡು. ಅವ್ನ ಹೋಗಿ ಕೊಟ್ಟು ಬರ್ತೀನಿ. ಅವ್ರು ಹೇಳಿ ಅವ್ರ ಫೋನ್ ನಂಬರು ಅದನ್ನೆಲ್ಲ ನಾ ಇಸ್ಕೊಂಡ್ಬರ್ತೀನಿ. ಅವರಾಗಿ ಅಕಸ್ಮಾತ್ ಆರ್ಡರ್ ಕೊಟ್ಟರೆ ಮತ್ತೆ ಮಾಡಿ ಅಂತ. ಹ್ಞೂ ಪಾರ್ವತಿ, ನಿನ್ನಿಂದ ಒಂದು ಅರ್ಧ ನನಗೆ ಹೆಂಗಂದ್ರೆ ನೀನೇ ನನಗೆ ಧೈರ್ಯ. ನನಗೆ ನೀನಿಲ್ಲ ಅಂದ್ರೆ ನನ್ನ ಸಾಧ್ಯನೇ ಇಲ್ಲ ನಾನು ಇರೋಕೆ. ಹಂಗೆ ಇಲ್ಲ, ನೀನು ಎಷ್ಟು ನನಗೆ ಧೈರ್ಯ ಕೊಟ್ಟು, ಎಷ್ಟು ನನಗೆ ಕೆಲಸ ಹುಡುಕೊಟ್ಟು, ನೀನೇ ಹೆಚ್ಚನ ಅಂಗಡಿಗಳೆಲ್ಲ ಇದು ಮಾಡಿಕೊಟ್ಟು ನನಗೆ ಗಿರಾಕಿಗಳು ಹಿಡ್ಕೊಟ್ಟಿದ್ದಿ. ನಂದೇನು ಇಷ್ಟು ಮಾಡಕತ್ತೀನಿ, ಹೋಗಿ ಕೊಡ್ತೀನಿ ನೀನು ಹೇಳಿದ ಅಂಗಡಿಗೆ. ಆದರೆ ನಿನ್ನಿಂದನೇ ನೋಡುವ ಇಷ್ಟೆಲ್ಲ. ಅಕ್ಕ ನೀ ಅದೆಲ್ಲ ಚಿಂತೆ ಬಿಡು. ನೀನು ಮೊದಲೇ ಮುಂದೆ ನಿನ್ನ ಕೆಲಸ ನೀ ಮಾಡು. ಆಮೇಲೆ ಮುಂದೆ ದೇವರು ಹೆಂಗಿದ್ರು ಯಾರ್ದು ನನ್ನ ರೂಪದಾಗಂತಾನೆ ಇಟ್ಕೋ, ಇನ್ನೊಂದು ರೂಪದಾಗಂತಾನೆ ಇಟ್ಕೋ. ಒಂದಿನ ಒಳ್ಳೇದಾಗಬೇಕಂದ್ರೆ ಯಾರೋ ಒಬ್ರು ಸಹಾಯಕ್ಕೆ ಬರ್ತಾರೆ ಅಷ್ಟೇ. ಅಂದಂಗ ಈ ಇಬ್ರು ಬಿಡಾಡ್ಯಾರು ಏನು ಹಂಗ ನಿಮ್ಗೆ ಸಹಾಯ ಮಾಡಕ್ಕೆ ಬರ್ತಾವ ಏನು ಕೂಲಿ ಇಸ್ಕೊಂತಾವ? ಯಾಕೆ ಬೇ ಅಮ್ಮ ಹೆಂಗೆ ಮಾತಾಡ್ತೀಯಲ್ಲ? ಯಮ್ಮ ನಮ್ದು ಪರಿಸ್ಥಿತಿ ಗಂಭೀರ ಐತ್ವೆ. ನಾವು ಒಟ್ಟು ಕೂಲಿ ಪಲ್ಲಿ ಇಸ್ಕೊಂತೀವ. ಹಂಗ ಪೂಜಾಟ ಮಾಡೋಕೆ ಹೊಲಕ್ಕೆ ಹೋಗಿದ್ವಿ. ಮೊದಲೇ ಮನೆ ಮುಂದೆ ನಳ್ಳಾಗ ಇಟ್ಟು ಮಾಡ್ತೀವಿ ಬಿಡವ. ಆಕೆಗೂ ಆಸರಾಗುತ್ತೆ ಮತ್ತು ನಮಗೂ ಒಟ್ಟು ರೊಕ್ಕ ಬರ್ತಾವು. ಮತ್ತು ಆಕೆಗೂ ಇನ್ನೊಬ್ರು ಕೈ ಎಲಿಬೇಕಲ್ವಿ ಮಾಡಕ್ಕೆ. ಒಬ್ಬಾಕಿ ಏನು 10 ಇದಾವನ ಆಕೆ ಒಬ್ಬಾಕಿ ಮಾಡ್ಕೊಳಕ್ಕಾಗತ್ತೇನ? ಯಮ್ಮ ನೀನ ಕೂಲಿ ಕೊಟ್ಬಿಡ, ಪುಣ್ಯ ಬರುತ್ತೆ. ಪಾಪ ಅನ್ಸೂಯಾಗಿ 2 ಮಕ್ಕಳನ್ನ ಕಟ್ಕೊಂಡು ಇದೆಲ್ಲ ಮಾಡ್ಕೊಂಡು ಏಟ್ ಲಾಭ ಹೋಗ್ತೈತಿ. ಆಕಿದಕ್ಕಿಗೆ ರಗಡಾಗತ್ತೆ. ಮತ್ತು ನಮಗೆ ಕೂಲಿ ಕೊಡಕ್ಕೆ ಹೋಗಲ್ಲ. ಯಮ್ಮ ನಿನ್ನ ಗಂಡ ಬೇಕಾದಂಗೆ ಮಾರ್ಸಿಟ್ಟನ. ಕುಂತಿಂದ್ರೆ ಸೈಲಾರ್ದಷ್ಟು ಐತಿ, ಬೇಕಾದಂಗೆ ಆಸ್ತಿ. ನೀನೇ ಒಂದಿಬ್ರು ಕೂಲಿ ಕೊಟ್ರಿ ಏನು ನಿಂದೇನು ಅದೇನ ಅಂತಾರಲ್ಲ, ಸಮುದ್ರದಾಗ ಒಂದು ಲೋಟ ನೀರು ತೆಗೆದು ಸಮುದ್ರಕ್ಕೆ ಏನಾರು ನೋವು ಆಗತ್ತನ? ಇಲ್ಲ, ಅದಕ್ಕೆ ಗೊತ್ತೇ ಆಗಲ್ಲ. ಹಂಗೆ ನಿನ್ನ ಆಸ್ತಿ ಒಳಗೆ ನಮ್ಮಿಬ್ಬರಿಗೆ ಒಟ್ಟು ಕೂಲಿ ಕೊಟ್ಟರೆ ಏನು ನಿನ್ನ ಆಸ್ತಿ ಒಳಗೆ ಆಸ್ತಿ ಕರಗುತ್ತೇನು? ಓ ದೇವ್ರೆ, ಅದೇನಾಗಲ್ಲ. ಚೋರ್ ನಿನ್ನ ಕೊಟ್ಬಿಡು, ಪುಣ್ಯ ಬರುತ್ತೆ. ಅಯ್ಯೋ ಅಮ್ಮ, ವಿಜಯಕರ್ ಮಾಡ್ತಿದ್ದು ಮಾಡಬೇಡ. ಅವರು ನಿನಗೆ ಬೇಕಂತ ಕಾಡ್ಸಕತ್ತಾರ. ಅಮ್ಮ ಇಲ್ಲ, ನಾನು ಅವ್ರಿಗೆ ಕೊಡಕತ್ತೀನಿ. ಅಲ್ಲಮ್ಮ ಹೆಂಗೆ ಮಾಡಿಸ್ಕೊತೀನಿ, ಕೊಡಲೇಬೇಕಲ್ಲ. ಈಗ ನನಗೆ ಒಬ್ಬೇಕಿಗಂತೂ ಆಗಲ್ಲ. ಪಾಪ ಅವ್ರಲಿಂದಾನೇ ನನಗೆ ಇಷ್ಟು ಅರ್ಧಕ್ಕರ್ಧ ಸಹಾಯ ಆಗಕತ್ತೈತಿ. ಅವ್ರು ಇದಕ್ಕೆ ನಾನು ಇವತ್ತು ಇಷ್ಟೆಲ್ಲ ಮಾಡತ್ತೀನಿ. ನಾ ಕೊಡ್ಲಾರ್ದಂಗೆ ಹೆಂಗಿರ್ತೀನಿ ಹಂಗೆ ನಾನು ಹಂಗೆ ಇಟ್ಕೊಂಡು ಹೊಟ್ಟಿಗೆ ಇರತ್ತೈತೆ. ಆ ದೇವ್ರ ಮೆಸ್ತಾನ ನನಗೆ. ಹ್ಞೂನಮ್ಮ ಕೊಡು. ಯಾಕಂದ್ರೆ ಅವ್ರ ಮನೆಗೆ ಅವ್ರ ಗಂಡ ಕಳ್ಸೋದೇ ಹೆಚ್ಚಿಂದು. ಒಟ್ಟು ಕಳಿಸ್ತಾರಲ್ಲ, ಎಲ್ಲಿ ಹೊರ ಹೋಲಾರ್ದಂಗೆ ಇಲ್ಲೇ ಒಟ್ಟು ನೆಲ ಕುತ್ಕೊಂಡು ಮಾಡ್ತಾವ. ನಿನಗೂ ಕೈ ಕಲ್ತಂಗಾಗತ್ತೆ, ಪಗಾರನ ಆಗುತ್ತೆ. ನಾನು ಅವಾಗ ಹೋಗೋದು ನನ್ನ ಕೆಲಸ ಮುಗಿದ ತಕ್ಷಣ ನಾನು ಬರ್ತಿರ್ತೀನಿ. ನಾ ಹೆಂಗೂ ಸೊಸೆದಲ್ಲ ಮನೆ ಮಾಡೋಕ್ಕೆ. ನನಗೆ ನೀ ಪಗಾರ ಕೊಡೋದು ಬೇಡವಾ? ಸುಮ್ಮನೆ ಅವ್ರ ಕೂಡ ಮಾತಾಡ್ಕೊಂತ ಒಂದು ಸ್ವಲ್ಪ ನನಗೂ ಟೈಮ್ ಪಾಸ್ ಆದಂಗಾಗತ್ತೆ, ಒಂದು ಸ್ವಲ್ಪ ಕೈ ಕಲ್ತಂಗಾಗತ್ತೆ ಅಷ್ಟೇ. ಈಜಿ ನನಗೊಂದು ತಲೆಯಾಗ ಐಡಿಯಾ ಬಂದಿತ್ಲಿ. ನಿನಗೂ ತಲೆ ಐತೆ ಅಮ್ಮ, ಅದ್ರಾಗೂ ಐಡಿಯಾ ಬರುತ್ತಾ? ಅಯ್ಯೋ ದೇವ್ರೆ, ನನಗೆ ಇವತ್ತು ಫಸ್ಟ್ ಟೈಮ್ ನಿನಗೆ ತಲೆ ಇರೋದು ಅದ್ರೊಳಗೆ ಐಡಿಯಾ ಬರೋದು ಗೊತ್ತಾಯ್ತು. ಹೇಳಿ ಅದು ಹೆಂಗಿರುತ್ತೆ ನಾನು ನೋಡ್ತೀನಿ. ಕೇಳ ಮೊದಲ. ಅಲ್ಲ ನನ್ನ ತಲೆಯಾಗ ಐಡಿಯಾ ಏನು ಗೊತ್ತೇನು? ನಿಂಗೆ ಯಾಕೆ ನಾನು ದತ್ತಕ್ಕೆ ತಗೋಬಾರ್ದು ಅಂತಂದು ನನಗೆ ದತ್ತಕ್ಕೆ ಬಂದ್ಬಿಡ್ಲಿ, ದತ್ತಕ್ಕೆ ತಗೊಂಡ್ಬಿಡ್ತೀನಿ. ಏನ್ ಹೇಳಕತ್ತೀವಿ? ಕನಸ ನನಸ? ನೀನು ನನ್ನ ದತ್ತಕ್ಕೆ ತಗೊಂತೀಯ? ನೀನು ನನ್ನ ದತ್ತಕ್ಕೆ ತಗೊಂಡ್ರೆ ಮಗಳು? ಓಹೋ, ನನ್ನ ಮಗಳ ದತ್ತಕ್ಕೆ ತಗೊಂತೀನಿ ಅಂತ ಒಂದು ಪುಣ್ಯ ಕಾರ್ಯ ಮಾಡ್ಬೇ ಜಲ್ದಿ. ಅಮ್ಮ ಅಲ್ವೇ, ದತ್ತಕ್ಕೆ ತಗೊಳಂಗಿದ್ರೆ ಸಣ್ಣ ಹುಡುಗಿನಾರ ತಗೋಬೇಕಿಲ್ಲ. ಅದು ಹೋಗಿ ಗಂಡನ್ ಮಾಡ್ಕೊಂಡು ಇಂತಾಕಿನ ದತ್ತಕ್ಕೆ ತಗೊಂತೀಯಲ್ಲ? ಯಾರಿನ ಅಡ್ಬಿಟ್ಟಿ ಊರು ಅಡ್ಬಿಟ್ಟಿ. ಅಲ್ಲ ದತ್ತಕ್ಕೆ ತೋತಂದ್ರೆ ಹಿರಿ ಇದ್ದಕತ್ತಳ ಎದಕ್ಕ ಏನಂತ ಕೇಳಾರ್ದಂಗ. ಅಲ್ಲ ಬೇನ್ಲಿ, ನನಗೆ ಆಸ್ತಿ ಮೇಲೆ ಕಾಣ್ಬೋದೈತಿ. ನಾನು ಏನು ಮಾಡಿದ್ರು ಎಲ್ಲಿ ಹೋದ್ರು ಆಸ್ತಿ ಕೊಡು, ಐತಾಯಿ ಸಾಮಾನು ಕೊಡು, ನಿನ್ನ ಅದು ಬೇಸೈತೆ, ಇದು ಚಂದೈತಿ, ಅದನ್ನು ಕೊಡು, ಇದು ಕೊಡು ಅಂತ ಗಂಟು ಬೋತಿದ್ದಿ. ಅಯ್ಯೋ ದೇವ್ರಿ, ನಿನ್ನ ಸಲ ಸಾಕಾಗ್ಬಿಡತ್ಲಿ. ಅದಕ್ಕೆ ನಿನ್ನ ದತ್ತಕ್ಕೆ ಮಾಡ್ಕೊಂಡು ಅರ್ಧ ಆಸ್ತಿಯಿಂದ ಹಚ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗಿರ್ತೀನ ಅಂತ ಆ ದತ್ತಕ್ಕೆ ತಗೊಳ್ಳೋಣ ಅಂದ್ರೆ. ಅದಕ್ಕೂ ಮಗಳು ನಾಚಿಕೆ ಮಾನ ಮರ್ಯಾದೆ ಇಲ್ದಂಗೆ ಹ್ಞೂ ಅಂತಾನೆ ಬರ್ತಿ ಬಿಡುವ. ಭಾರಿ ಗಟ್ಟೊಳಕಿದಿ ನೀನು. ಅಮ್ಮ ಅಲ್ವೇ, ದುಡಿಲಿಲ್ಲ ದುಡ್ಡು ಬಿಡಲಿಲ್ಲ. ಅಪ್ಪಂದಲ್ಲ ಅವ್ವಂದಲ್ಲ, ನಮ್ದೇನು ಸ್ವಂತ ಆಸ್ತಿ ಅಲ್ಲ. ನೀನು ದತ್ತಕ್ಕೆ ತಗೊಂಡು ನನಗೆ ಮತ್ತೆ ಆಸ್ತಿ ಕೊಡ್ತಂದ್ರೆ ನನ್ನ ಮಗ ಒಲ್ಲಂತಾನೆ. ಅದು ನಾನು ಹೋಗಿ ಒನ್ ಆ್ಯಂಡ್ ಓನ್ಲಿ ಇಂಟೆಲಿಜೆಂಟ್, ಒನ್ ಆ್ಯಂಡ್ ಓನ್ಲಿ ವೈಟ್ ಫಿಗರ್. ನಾ ಯಾಕೆ ಒಲ್ಲೆನಕ್ಕೆ ಹೋಲಿ? ಆಸ್ತಿ ಬಂತಂದ್ರೆ ಹೋಗಿ ಚಲೋ ಅಲ್ಲನೆ ತಗೋಬೇ. ದತ್ತಕ್ಕೆ ಪುಣ್ಯ ಬರ್ತೀನಿ.
ಅತ್ತೀರ ತಗೋರಿ ಪಾಪ, ಆಕಿಗೂ ಹಿಂದೆ ಮುಂದೆ ಯಾರಿಲ್ಲ, ನೀವ ತಾಯಿ ಆಕೇರಿ, ನಿಮ್ಮ ಮಗನ ಅಣ್ಣಕ್ಕನ ಮನೆಗೆ ಹೋಗ್ಬೇಕು ಹೆಣ್ಮಗ ಹಾಕಳ. ತಗೋರಿ ಏನಾತ ಅಮ್ಮ, ತಗೋಬೇ ಅರ್ಧ ಆಸ್ತಿ ಹೆಚ್ಚನಂತ ಏನಾತ್ ತಗೋ. ಎಲ್ಲ ಆಡ್ಬಿಟ್ಟ್ಯಾರ ಎಷ್ಟಿದ್ದಿರಲ್ಲ. ನಾನೇನ ಈಕಿಗೆ ಒಟ್ಟು ಸಗಣಿ ನನ್ನ ಬಾಯಾಗಂತ ಬೈಯಕ್ಕೆ ಹೋದ್ರೆ ನನಗೆ ಹಿಂಗೆ ಅದೇನಂತಾರೆ ಬುಗುನಿ ಬೂಚು ಅದನ್ನ ತಂದಿರ್ತಿರಲ್ಲ. ಎಷ್ಟಿದ್ದೀರಿ ನೀವು? ಈಕಿನ ಏನಾರು ನಾನು ದತ್ತಕ್ಕೆ ತಗೊಂಡ್ರೆ ಅರ್ಧ ಆಸ್ತಿ ಇಲ್ಲ ಪೂರ್ತಿ ಆಸ್ತಿನ ಗುಳಮ್ ಅಂತ ನನ್ನ ತಗೊಂಡೋಗಿ ಯಾವ್ದಾರು ಗುಡಿ ಮುಂದೆ ಅಮೋ ಅಂತ ಭಿಕ್ಷೆ ಬಿಡಕ್ಕೆ ಹಸ್ತಾಳ. ಈಕಿಗೆ ಗೊತ್ತಿಲ್ಲ ನನಗೆ. ನಾನೇನ ಈಕಿ ಹಂಗಾರ ಅಂದು ಇದು ಕೂಲಿ ಕೇತ್ನಿ ಅಕ್ಕೇತ್ನಿ ಅಂತ ಬಾಯಿ ಮುಸ್ತಾಳ ಅಂತ ನಾನು ಆಕಿಗೆ ಅಂದ್ರೆ ಓಹೋ ಎಲ್ಲರೂ ತಗೊಳೋದ್ರಾಗ ಮುಂದಾಗಿರ ಹೆಂಗಿದ್ರೆ ಅಯ್ಯೋ ಯಪ್ಪ, ನಾನು ಇನ್ನೂ ಅಪ್ಪಿ ತಪ್ಪಿ ಕನಸನ ಸತ್ಯಕ್ಕೂ ಈ ಮಾತನಲ್ಲ ನಾನು. ಅಯ್ಯೋ ಹೋತು ಯಪ್ಪ, ನನ್ನ ಆಸ್ತಿ ಹೋತು ನನ್ನ ಕನಸು ಕಂಡದೆಲ್ಲ ನೂರಾತು. ಬಂಗ್ಲೆ ಹೋತು ಯಪ್ಪ, ಆಳುಗಳು ಹೋದ್ವು. ಅಯ್ಯೋ ದೇವ್ರೇ, ಕಾರೆಲ್ಲೋ, ಅಯ್ಯೋ ದೇವ್ರೇ, ಅಯ್ಯೋ ಎಲ್ಲ ದೇವ್ರೇ ಹಿಂಗೆ ಯಾಕೆ ನನಗೆ ಮುರಿದು ಮುಟ್ಗಿ ಮಾಡಿ ಮೂಲೆ ಹಾಕಿ ಕುಂದ್ರಿಸಿದೆ ಯಪ್ಪ ದೇವ್ರೇ. ಎಲ್ಲ ಆಸೆಗೂ ತಣ್ಣೀರು ಇರ್ತಿದ್ದಿ, ಒಳಗೆ ಹುಣ್ಸೆ ಅಂತ ಹೋದಂಗೆ ಮಾಡ್ದಲ್ಲ ಯಪ್ಪ. ನಿನ್ನ ಸನ್ನಿಧಾನದಾಗ ನನ್ನ ಮಗ ಮದುವೆ ಮಾಡಿದಿ, ಆದರೆ ನನ್ನ ಮಗನ ಜೀವಕ್ಕೆ ಕಲ್ಲ ಹಾಕಿದಲ್ಲ ಯಪ್ಪ ಬಸವಣ್ಣ. ಮನೆ ದೇವ್ರಂತ ನಿನ್ನಂತಲ್ಲಿ ಬಂದು ದರ್ಶನ ತಗೊಳಕ್ಕಂತ ಬಂದ್ರೆ ಅಯ್ಯಪ್ಪ ಇಂಥ ಒಂದು ಹುಡುಗಿ ಅಲ್ಲ. ನೀನು ನನಗೆ ದೇವ್ರ ಸತ್ತುಳ ತದೀರಿ ಹಿಂಗೆ ಮೋಸ ಮಾಡತ್ತಾರಂತ ತೋರಿಸಿದೆ. ಅದಿದ ಮೋಸ ಮಾಡಿದ್ರೆ ತೋರಿಸೋದ್ರ ಬದಲಿ ಮೊದಲ ತೋರಿಸ್ಬೇಕಾಗಿತ್ತು. ಮದುವೆಗಿಂತ ಮುಂಚೆ ಇವ್ರು ಹಿಂಗೆ ಅದಾರ ಚಲೋ ಇಲ್ಲ, ನಿನ್ನ ಮಗಗೆ ತಕ್ಕರಲ್ಲ, ನಿನ್ನ ತಕ್ಕರಲ್ಲ, ಮದುವೆ ಮಾಡ್ಕೋಬೇಡ್ರಿ ಅಂತೇಳಿ ನೀನು ನಮಗೆ ಮೋಸ ಮಾಡಿ ಈಗ ತೋರಿಸ್ತೀಯಲ್ಲ ಯಪ್ಪ. ಹಾಲು ಕಟ್ ನನ್ನ ಬೇಡ ಊರು ಬೇಡ. ಅಯ್ಯೋ ದೇವ್ರೆ, ಮನೆತನನೇ ಮುಚ್ಚಿಬಿಟ್ನ. ಮನೆಗೆ ಹೇಳಕ್ಕೆ ಹೆಸರಿಲ್ದಂಗೆ ಮಾಡ್ಕೊಂಡೆ, ಹೊರಗೆ ನಿಂತು ಹೇಳ್ಕೊಳಕ್ಕೆ ಮರ್ಯಾದಿಲ್ದಂಗೆ ಮಾಡ್ದೆ, ಮಕ್ಕ ಇಲ್ದಂಗೆ ಮಾಡ್ದೆ. ಮರಿದಿನ ಆ ಒಂದು ಆ ಎರಡು ಆ ಮೂರು ಅಂತ ಹರಾಜ್ ಹಾಕ್ಬಿಟ್ನೆ ಯವ್ವ ನನ್ನ ಮಗ. ಅಯ್ಯೋ ದೇವ್ರೆ, ಮೊದಲೇ ಬಿಡಾಡ್ಯಾರ ನಮ್ಮ ಜಾತಿದಿತ್ತು, ನಮ್ದು ಇದ್ರದಿತ್ತು, ಏನೋ ಬಡವರಿದ್ರು ಭಿಕ್ಷೆ ಬಿಡ್ರಂತ ಅಲ್ಲಲ್ಲ. ಅಯ್ಯೋ ಯವ್ವ ದೇವ್ರೆ, ಆಕಿನ ಒಟ್ಟು ಚಲೋ ಇತ್ತು, ಬಾಳಲ್ ಕಟ್ ಬೇಡ. ಈಕೆ ಆಸೆನ ತೋರಿಸಿ ದೊಡ್ಡ ಶ್ರೀಮಂತ ಅದಲ್ಲ ಅಂತೇಳಿ ಆಕಿನ ಮನೆ ಬಿಟ್ಟು ಓಡಿಸಿ ಅರ್ಧ ಆಸ್ತಿನೂ ಕಳ್ಕೊಂಡು ಕೈಯ ರೊಕ್ಕ ಕಳ್ಕೊಂಡು ಓಡಾಗಿರೋ ಎಲ್ಲ ಬಿಡಾಡ್ಯಾರಿಗೆ ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ಈ ಎಡ್ಬಿಟ್ಟಿನ ಮದುವೆ ಮಾಡ್ಕೊಂಬಂದು ಹಿಂಗೆ ನಾವು ಅಂಬು ಅಂತ ಭಿಕ್ಷೆ ಬಿಡಂಗಾಗತ್ತೋ ಏನೋ ಯಪ್ಪು ಬಸವಣ್ಣ ಕಪಡಪ್ಪ. ಯವ್ವ ಬಂದಾಗಿಂದ ಹಿಂಗೆ ಆಳಕತ್ತಿಯಲ್ವಿ ಯವ್ವ, ಸಮಾಧಾನ ಮಾಡ್ಕೋರ್ಬಿ, ಏನೂ ಮಾಡಕ್ಕಿಲ್ವೇ ಯವ್ವ. ಅಲ್ಲೇನಿಲ್ಲ ಬೇಡ, ನನ್ನ ಮಕ್ಕ ತೋರಿಸ್ಬಿಡ. ನಿನ್ನ ಮಕ್ಕ ನೋಡಿದ್ರೆ ನನಗೆ ಅಂಗಾಲಗಿಂದ ನೆತ್ತಿಗಿರುತ್ತೆ 101 BP. ಬೇಡ ಊರು ಬೇಡ, ನಿನ್ನ ಏನು ಮಾಡಲಿ, ನನಗೇನು ಮಾಡಲಿ ಅನ್ನಂಗೆ ಆಗ್ಬಿಡೈತಿ ನನಗೆ. ಬೇಡ ಊರು ಬೇಡ, ಎಲ್ಲಿ ತಂದು ನಿಂದ್ರಿಸಿಲ್ಲ ನೀ ನಮ್ಮನ್ನ. ಯವ್ವ ನಾನು ಏನು ಮಾಡ್ಲಿ, ನಾನು ಮೋಸ ಹೋಗೇನು ಬೇವ, ನಿನಕ್ಕಿಂತ ಜಾಸ್ತಿ ದುಃಖ ನನಗೆ ಆಗದೈತಿ. ಈ ಹಾಡ್ಯಾಡ್ಕೊಂಡು ಬಿದ್ದು ಉಳ್ಯಾಗ ಹೇಳಕತ್ತಿದ್ದಿ, ನಾನು ಅದನ್ನೂ ಮಾಡೋಕ್ಕಾಗಂಗಿಲ್ಲ. ಗೊಳಸು ಏನು ಮಾಡಲಿ ಹೇಳು, ಒಳಗ ನುಂಗಕತ್ತೀನಿ, ನನ್ನ ಜೀವನ ಹಾಳಾತು. ಏನು ಮಾಡಲಿ ಹೇಳಿ ಈಗ? ಏನು ಮಾಡ್ತೀಯ ಮೊದಲ ಹಾಡ್ಬಿಟ್ಟಿನ ಹೊರಗಕ್ಕೆ, ಮೊದಲು ಅದನ್ನ ಒದ್ದು ಹೊರಗಕ್ಕೆ ನಾ ಭಿಕ್ಷಕಿನ ತಂದು ನಮ್ಮ ಮನೆಗೆ ಹೋಗಿಸಿಲ್ಲ. ನೋಡು, ನಾಳೆ ನಿನ್ನ ಮಕ್ಕಳು ನಾಳೆ ಮಕ್ಳಿಗೆ ಆದ್ರೆ ಅವು ಭಿಕ್ಷೆ ಬಿಡಕ್ಕೆ ಹೋಗವು. ಯಾಕಂದ್ರೆ ತಾಯಿ ಹಂಗ ಮತ್ತು ಮಕ್ಕಳು ನಾಳೆ ಒಂದೊಂದು ತಾಟ್ ಕೊಟ್ಟು ಕಳಿಸ್ತಾ ಬಿಡು. ಹೆಚ್ಚು ಕಮ್ಮಿ ನಿನ್ನೂ ಗುಡಿ ಮುಂದೆ ಕುಂದ್ರಸ್ತಾ ತಗೋ. ನನಗಿಂತ ಒಂದು ಬೇಡಾಗಿತ್ತು, ಇಂಥವ್ರು ಕೊಟ್ಟ ವಂಶಕ್ಕೆ ಮಕ್ಕಳು ಬೆಳೆಯೋದು ಬೇಡ ಆಗಿತ್ತು ಅಲ್ಲ. ನನ್ನ ವಂಶದ ಮಕ್ಕಳು ಒಂದು ಭಿಕ್ಷುಕಿ ಹೊಟ್ಟೆಗಾಯಿಸಿ ಹುಟ್ಬೇಕಾ? ಅಯ್ಯೋ ದೇವ್ರೇ, ಎಂತ ಬಾಳೆವಾತ ನಂದು. ಇದೇನಯ್ಯಪ್ಪ, ಏನೋ ಅನ್ಕೊಂಡೆ, ಇನ್ನೇನೋ ಆಯ್ತು. ಅಯ್ಯೋ ದೇವ್ರೇ, ನನ್ನ ಜೀವನ ಹೆಂಗೆ ಮಾಡಿಬಿಟ್ಟಲ್ಲೋ. ನಾ ಎಂತವನ ನನಗೆ ಮೊದಲು ಅಕ್ಕಿ ಮಕ್ಕ ನೋಡೋಕ್ಕಾಗಲ್ಲ. ಮುಂಜಾನೆ ಅಕ್ಕಿ ಮಕ್ಕ ನೋಡಿದ್ರೆ ನನಗಂತೂ ಮೈಯೆಲ್ಲ ಉರಿತೈತಿ. ಕಳ್ಸಕ್ಕಿನ ಮೊದಲು ಯವ್ವ ಹೊರಗೆ ಹಾಕಾಕು ಇಲ್ವೇ ಹೇಳಿದ್ನೆಲ್ಲ ಅವರಪ್ಪ ಎಷ್ಟಿಷ್ಟು ಮೊದಲ ಪ್ಲ್ಯಾನ್ ಮಾಡಿ ಎಲ್ಲ ನಮ್ಮನ್ನು ಸುತ್ತಲೂ ಕಡೆಲಿಂದ ನಮ್ಮನ್ನು ಹಗ್ಗ ಕಟ್ಟಿ ಹಾಕ್ಬಿಟ್ಟಾರ ಬೇ ಯವ್ವ. ಏನು ಮಿಸುಗಾಕಿಲ್ದಂಗೆ ಮಾಡ್ಯಾರ. ಏನು ಮಾಡಲಿ ಹೇಳು? ಅತ್ತೀರ ಸಮಾಧಾನ ಮಾಡ್ಕೋರಿ. ಆಗಿದ್ದಾಗ ಹೋತು, ಯಾಕೆ ಇಷ್ಟು ಹೊತ್ತು ಕರೆದು ಇದನ್ನ ದೊಡ್ಡದು ಮಾಡ್ತೀರಿ? ಸುಮ್ಮನೆ ದೊಡ್ಡದು ಮಾಡೋದ್ರ ಬದಲಿ ಆತಪ್ಪ ಈಕೆ ನನ್ನ ಸೊಸಿ ಯಾಕೆ ಬಂದ್ಬಿಟ್ಟಾಳ, ಹೆಂಗೂ ನಿಮ್ಮ ಮಗಗೆ ಮೊದಲು ಹೆಂಡತಿ ಇದ್ಲ, ಯಾರು ಏನು ಕೊಡ್ತಿದ್ರು ಏನೋ ನಮ್ಮಪ್ಪ ನಮ್ಮ ದೊಡ್ಡ ಮನ್ಸು ಮಾಡಿ ನಿಮ್ಮ ಮಗಗೆ ಮದುವೆ ಮಾಡ್ರೆ ಹೆಣ್ಣು ಸಿಗ್ಲಾರ್ದ ಸಿಕ್ಕತಿ, ಚೆನ್ನಾಗಿರ್ ಬಿಡು, ಹೆಂಗ ಜೀವನ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಸಮಾಧಾನ ಮಾಡ್ಕೋರಲ್ಲ. ಏನಂತ ಬೆಂಡ್ಲಿ ನೀನು? ಓಹೋ, ನನ್ನ ಮಗಗೆ ಹೆಣ್ಣ ಸಿಕ್ತಿದ್ದಿಲ್ಲ ಅಡಿಬಿಟ್ಟು ನೀ ಯಾವ ಊರ್ಲಿಂದ ಎಲ್ಲಿಂದ ಇದ್ರಾಗಿಂತ ಗಂಟು ಬಿದ್ಯಾ? ನೀ ಸಿಗ್ಲಿಲ್ಲ ಅಂದ್ರೆ ನನ್ನ ಮಗ ನಿನಕ್ಕಿಂತ ಚಂದ, ನಿನಕ್ಕಿಂತ ಶ್ರೀಮಂತರ. ನಿನ್ನ ಶ್ರೀಮಂತ ನಿನಕ್ಕಿಂತಲ್ಲ, ನೀನು ನಾಟಕ ಮಾಡಿದಲ್ಲ. ನಿಜವಾದ ಶ್ರೀಮಂತರ ಬರ್ತಿದ್ರು. ನೀ ನಾಟಕ ಮಾಡಿ ನಡಬರ್ಕ ನಾ ಬುಟ್ಟಿ ಹಾಕ್ಕೊಂಡು ಗಂಟು ಬಿದ್ದುಬಿಟ್ಟು ಬಿಡ. ನೀ ಸಿಗ್ಲಿಲ್ಲ ಅಂದಿದ್ರೆ ನನ್ನ ಮಗ ರಂಬೆ ಊರ್ವಶಿ ಮೇನಕ್ಕೆ ಹಂಗಿರಂಗ ಆ ಗರ್ಭ ಶ್ರೀಮಂತರ ಮದುವೆ ಮಾಡ್ಕೊಂಡ್ ಬರ್ತಿದ್ದ. ದರಿದ್ರ ನೀನೊಳ್ಳೆ ಗಂಟು ಬಿದ್ದಿ, ನನ್ನ ಮಗನ ಭವಿಷ್ಯನ ಹಾಳು ಮಾಡಿಬಿಟ್ಟು ನೀನು. ಅತ್ತೀರ ಏನೋ ಮಾಡೋಕ್ಕಾಗಿಲ್ಲ, ಹೊಳ ಇದನ್ನ ಅನ್ನಕ್ಕೆ ಹೋಗ್ಬೇಡ್ರಿ. ಆಗ್ಬಿಟ್ಟೈತೆ ಮದುವೆ, ಈಗೇನು ಏನು ಮಾಡೋಕ್ಕಾಗಿಲ್ಲ. ಸುಮ್ಮನೆ ಮಗನ ನನ್ನ ಕೂಟ ಚಂದ ಸಂಸಾರ ಮಾಡ್ಕೊಂಡಿರೇನ್ರಿ. ವರ್ಷದೊಳಗೆ ಒಂದು ಹಡ ಕೊಡ್ತೀನಿ, ನೀವು ಎತ್ಕೊಂಡು ಆಡ್ಸಿರಂತೆ. ಸುಮ್ಮನೆ ಇರೋದನ್ನ ಅದೇನೋ ಅಂತಾರಲ್ಲ, ಕೆರ್ಕಿ ಗಾಯ ದೊಡ್ಡದು ಮಾಡ್ಕೊಂಡಂಗೆ ಮಾಡ್ಕೊಂಡ್ಕೊಂತೀರಿ. ಈಗೇನು 10 ಕರೆದೇನು ವಾಪಸ್ ಬರುತ್ತಾನ? ಬರುತ್ತೆ ಹಡ್ಬಿಟ್ಟು. ಯಾಕೆ ಬರಂಗಿಲ್ಲ? ಎಷ್ಟು ಸೊಕ್ಕಿಲೆ ಮಾತಾಡ್ತೀನಿ ನೀನು. ಲವ್ ಬಡ ಈ ಹಡ್ಬಿಟ್ಟು ಮೊದಲು ಡೈವರ್ಸ್ ಕೊಟ್ಟು ಕಾಸು. ಯವ್ವ ಸುಮ್ಮನಿರ್ಬೇ. ಯಾಕೆ ಬಡ ನನ್ನ ಬಾಯಿ ಸುಮ್ಮನೆ ಮುಚ್ಚಿಸ್ತೀವಿ? ಒಂದು ತಿಂಗಳು ಸಂಸಾರ ಮಾಡಿ ಜೀವನ ಮಾಡಿ ಅಲ್ಲಿಗೆ ಕೊಟ್ಟಾಗ ಹಂಗಂತಂದು ಈಗಿನ ಬಿಟ್ಟು ಕೊಡಕ್ಕೆ ಮನ್ಸು ಬರೋಲ್ತಲ್ಲ. ಹೋಗಿ ಭಿಕ್ಷಿಗೆ ಕೊಟ್ಟಾಗ ಜೀವನ ಮಾಡ್ತಾ ಅಂತೀಯಲ್ಲ, ಕಳ್ಸ್ಲಾಕಿ ಮೊದಲು ಡೈವರ್ಸ್ ಕೊಟ್ಟೆ. ಈಗಿಂತ ಚಲೋ ಶ್ರೀಮಂತ ಮತ್ತೆ ಅದು ಬರುತ್ತೆ ನನ್ನ ಬಾಯಾಗ. ಈ ಮೊದಲ ಪುಟ್ಬಾತ್ ತಿರುಪಿ ಅದು ಈಕಿಯಲ್ಲಿಂದ ಶ್ರೀಮಂತ. ಈಕಿಕ್ಕಿಂತ ಚಲೋದು ನಿಜವಾದ ಶ್ರೀಮಂತರನ್ನ ಹುಡುಕಿ ತೊಗೊಂಬಂದು ಮದುವೆ ಮಾಡ್ಕೊಡ್ತೀನಿ. ನೀನು ಸುಮ್ಮನಿರ. ಈಗ ದಾರಿ ತಪ್ಪಿ ನೀನು ಹೋಗಿ ನೀನು ಮೋಸ ಮಾಡಿ ಅವರು ಗಂಟೆ ಹಾಕ್ಯಾರ. ನಾನಿಲ್ಲ,
ನಾನು ಮನೆ ತನಕ ಹೋಗಿ ಅವ್ರ ಮನೆತನೆಲ್ಲ ನೋಡಿ ಚಲೋ ಕನ್ನೆ ತೊಗೊಂಡು ಮದುವೆ ಮಾಡ್ತಲ ಮಾಡ್ಯ. ನಿನ್ನ ಚಿಂತಿನ ಬಿಟ್ಬಿಡು, ಮೊದಲು ಈ ಹಡಬಿಟ್ಟಿನ ಡೈವರ್ಸ್ ಕೊಟ್ಟು ಕಳ್ಸು. ಕೊಡ್ರಿ ಪಾಪ ನಿಮ್ಮ ಅವ್ವಾರು ಭಾಳ ಹೇಳಕತ್ತಾರಲ್ಲ, ಡೈವರ್ಸ್ ಕೊಟ್ಟು ಕಳಿಸ್ಬಿಡಲ್ಲ ಸುಮ್ಮನೆ ನನ್ನ. ಇಲ್ಲ ನಾನೇನು ಡೈವರ್ಸ್ ಕೊಡಂಗಿಲ್ಲ. ಯಾಕ್ಲ ಮಾಡ್ಯ? ಅಯ್ಯೋ ಅಯ್ಯೋ ಅಯ್ಯೋ, ಏನ ಕುಡಿಯಾಗ ಗುಂಡಾಂತರದಾಗೆಲ್ಲ ಭಿಕ್ಷೆ ಬಿಡ್ಕೊಂತ ಹೋಗಿ ಯಾವ್ದ ಸಾಧುನೋ ಸನ್ಯಾಸಿನೋ ಯಾವತ್ತನೋ ಹಿಡ್ಕೊಂಡು ಏನು ಮಾಟ ಮಡಿ ಮಾಡಿಸಿ ನಿಂಬೆ ಅಂತೇಳಿ ತಿಕ್ಕಿ ಕೇಳಲ್ಲ ನಿನಗೆ. ಅಲ್ಲ ನಾನಾಗೆ ಬ್ಯಾಡಕಿನ ಕಳ್ಸಂದ್ರು, ಇಲ್ಲ ನಾನು ಕಳ್ಸಲ್ಲ ಆಕಿನೇ ಬೇಕಂತಿರಲ್ಲ. ಏನೋ ಆಗಿದ್ದ ಕರೆ ಹಂಗಿದ್ರೆ. ಯವ್ವ ಯಾ ನಿಂಬೆ ಏನಿಲ್ಲ, ಯಾ ಮಾಟ ಮಡಿನೂ ಇಲ್ಲ. ನೀನ ವಿಚಾರ ಮಾಡ್ಬಿ. ಅವ್ರಪ್ಪ ಹೇಳೋದು ಕೇಳ್ತು ನಿನಗೆ ಈಗಿರಾಗ ನೆನಪಿದ್ದಂಗಿಲ್ಲ. ಅವ್ರಪ್ಪ ಏನಿಲ್ಲ, ಡೈವರ್ಸ್ ಕೊಡಂಗಿದ್ರೆ ಕೂಡ ನನ್ನ ಮಗಳಿಗೆ ಅರ್ಧ ಆಸ್ತಿ ಕೊಡ್ಬೇಕಾಗತ್ತೆ. ಆರಾಮ್ ನಮಗೂ ಮನಿ ಮಠ ಏನಿಲ್ಲ, ಒಂದು ಮನಿ ಮಾಡ್ಕೋತೀವಿ, ನಮ್ದೊಂದು ಜೀವನ ರೂಪಿಸ್ದಂಗಾಗುತ್ತೆ, ಅದನ್ನ ಮಾಡಿರತ್ತೆ. ಯವ್ವ ನಾವಾಗೆ ನಮ್ಮ ಆಸ್ತಿ ಪಾಸ್ತಿ ಕೊಟ್ಟು ಇನ್ನೊಂದು ಚೂರು ನಾವು ಏನೂ ಇಲ್ದಂಗೆ ಹಾಕಿವಿ. ಸುಮ್ ಕುಂದ್ರು ಆಸ್ತಿ ಎಲ್ಲ ಕಳ್ಕೊಳ್ಳೋದೇನ. ಈಗಾಗಲೇ ಆಡ್ಬಿಟ್ಟು ಇನ್ನು ಬೇಕಿ ಮೊದ್ಲಿದ್ದಕ್ಕಿ ಆಸ್ತಿ ಅರ್ಧ ತೊಗೊಂಡು ಹೋದ್ಲು. ಈಗ ನೋಡಿ ಆಕೆ ಎಷ್ಟು ಆರಾಮದಲ್ಲ, ಬೇಕಾದಂಗೆ ನನ್ನ ಅರ್ಧ ಪಗಾರ ಬರುತ್ತೆ. ಆಸ್ತಿ ಇದು ಹೊಲ್ದಂಗೆಲ್ಲ ಗುತ್ತಿಗೆ ರೊಕ್ಕ ಬರ್ತಾವು. ಆಮೇಲೆ ಆ ಗೌಡ್ರು ಮನಿ ಕೊಟ್ರ, ಎಂಥ ಅರಮನೆ ಅಂತ ಮನಿ ಕೊಟ್ರ. ಆ ಮನೆಯಾಗ ನನ್ನ ಮಕ್ಕಳು ಹಾಕಿ ಆರಾಮದ ಮಕ್ಕಳು ಚಲೋ ಸಾಲಿಗೆ ಹಚ್ಚಳ. ಗೌರ್ಮೆಂಟ್ ಸಾಲೆಲ್ಲ ಚಲೋ ಪಗಾರ ಇದ್ರದ್ದು ಫೀಸು ದೊಡ್ಡ ದೊಡ್ಡ ಫೀಸು ಕಟ್ಟಿ ಚಲೋ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಚ್ಚಾಳ. ಮತ್ತೆ ದುಡಿಯಾಕತ್ತಾಳ. ಈಗಂತೂ ಅಕ್ಕಿ ದುಡಿಮೆ ಚಲೋ ಹೊತ್ತಿಗೆ ನಡೆಯಾಕತ್ತೈತಿ. ಹೊಡೆದಿಲ್ಲ ಅಕ್ಕಿನ ಗೊತ್ತೇನೆ. ಈಗ ಅಷ್ಟು ಚಲೋ ಅಕ್ಕಿ ಮೆರೆಯಕತ್ತಾಳ. ಆಕಿಗೆ ಆಸ್ತಿ ಹೊತ್ತು ಎಲ್ಲ ಆತು. ಮತ್ತೆ ಈಗಿನ ಬೇಕಿನ ಈಗಿಗೂ ಅರ್ಧ ಆಸ್ತಿ ಕೊಟ್ಟು ಇವ್ರಪ್ಪ ಮೊದ್ಲು ಕಾಯಕತ್ತಾನ ಮನೆ ಕಟ್ಸ್ಕೊತೀನಿ ಅಂತ. ಇವ್ರನ್ನೂ ಉದ್ಧಾರ ಮಾಡ್ಬೇಕತ್ ನಾನು. ಲಾಸ್ಟಿಗೆ ನಾನಾ ಭಿಕ್ಷೆ ಬಿಡಕ್ಕೆ ಹೋಗ್ಬೇಕಾಗುತ್ತೆ. ವಿಚಾರ ಮಾಡು. ಹೌದಲ್ಲ, ಏನು ಮಾಡೋದು? ಏನು ಮಾಡೋಕ್ಕಿಲ್ಲ, ಬಂದಂಗೆ ಅನ್ಭವಿಸೋದು ಅಷ್ಟೇ. ತಡಿಲ ಬಾಡ, ಎಲ್ಲ ಅಡ್ಕತ್ನಾಗ ಅಡಕೆ ಸಿಗಿಸ್ದಾಗ ಮಾಡಿದೆ. ಬಾಳೆ ಊರು ಬಾಳೆ ಅತ್ತೀರ. ಈಗಂತೂ ನಿರ್ಧಾರ ಆತಲ್ಲ ನಾನಿಲ್ಲೇ ಇರೋದಂತಂದು. ವಿಚಾರ ಮಾಡ್ರಿ, ಹೆಚ್ಚು ಕಮ್ಮಿ ಮತ್ತೆ ಏನಾರು ನೀವು ಏನೋ ಮಾಡಿದ್ರೆ ಡೈವರ್ಸ್ ಕೊಟ್ಬಿಡ್ರಿ. ಅಂದಂಗೆ ನನಗಂತೂ ಅಡುಗೆ ಮಾಡಿ ರೂಢ ಇಲ್ಲ, ಅಡುಗೆ ಮಾಡಕ್ಕೆ ಬರೋದಿಲ್ಲ, ಮನೆ ಕೆಲಸ ಮಾಡಿ ರೂಢ ಇಲ್ಲ, ನನಗೇನು ಎತ್ತ ಗೊತ್ತಿಲ್ಲ. ನೀವು ಹೇಳ್ದಂಗೆ ನಮ್ಮಪ್ಪ ನಮ್ಮ ಭಿಕ್ಷೆ ಬೇಡಿ ನಮ್ಮ ಜಾಪ ಮಾಡ್ರೆ ನನಗೂ ಭಿಕ್ಷೆ ಬೇಡೋದಂದೇ ಬಿಟ್ಟರೆ ಗೊತ್ತಿಲ್ಲ. ಆ ಭಿಕ್ಷೆನ ಇಲ್ಲಿ ಭಿಕ್ಷೆ ಬೇಡ್ತೀನಿ, ಗುಡಿ ಮುಂದೆ ಬೇಡೋದನ್ನು ನಿಮ್ಮ ಮುಂದೆ ಬೇಡ್ತೀನಿ. ದಿನ ಬೆಳಗ್ಗೆ ನಾಷ್ಟ ಚಾ ಊಟ ಎಲ್ಲ ನೀವು ಮಾಡಿಕೊಡ್ರಿ, ಆರಾಮ್ ಕೂತ್ಕೊಂಡು ತಿಂತೀನಿ. ಇನ್ನೊಂದು ಮುಗ್ದೊಂದು ನನಗೆ ಗೊತ್ತಿಲ್ಲ. ಇಷ್ಟ ನೋಡ್ರಿ. ಇದರಿ ಹೊತ್ತಾತು, ಮಧ್ಯಾಹ್ನ ಊಟಕ್ಕೆ ಹೊತ್ತಾತು. ನಿಮ್ಮ ಮಗ ಮತ್ತೆ ಬರ್ತಾನೆ ಊಟಕ್ಕೆ. ನಡ್ರಿ ಮಾಡಿ ರೆಡಿ ಮಾಡಿ ನಡ್ರಿ. ಹತ್ತಿರ ಹಂಗೆ ನಂಗೊಂದು ತಲೆ ಸಿಡಿಯಾಕತ್ತೈತೆ, ಚಾ ಮಾಡ್ಕೊಂಬರ್ರಿ. ಅಯ್ಯೋ ದೇವ್ರಿ, ಇದೇನು ಬಂತಿದ್ದು ಕತಿ? ಅಲ್ಲ, ನಾನು ಅವ್ರ ಮನೆಗೆ ಹೋಗಿ ಆಳು ಕಾಲು ಇಟ್ಕೊಂಡು ಆರಾಮ್ ಇರ್ಬೇಕಂದ್ರೆ ಈ ಹಡಬಿಟ್ಟು ಭಿಕ್ಷೆ ಬೇಡೋದು, ಇದ್ರ ಕೆಳಗೆ ಕೈ ಕೆಳಗೆ ಕಾಲು ಕೆಳಗೆ, ಈಗೀಗ ಕೈಯಾಗ ಕಾಲಾಗ ಆಳಾಗಿ ನಾನು ಕೆಲಸ ಮಾಡ್ಬೇಕಾ? ಈಗೀಗೆ ಎಲ್ಲ ಮಾಡಿ ಹಾಕ್ಬೇಕಾ? ಅಯ್ಯೋ ದೇವ್ರೆ, ನನ್ನ ಮನೆಗೆ ನಾನು ಆಳಾದ್ನೆ.